1 ಗಂಟೆ ಸುಮಾರಿಗೆ ಈ ತರ ಹಾನಗಲ್ ತಾಲೂಕಿನ ಕೂಸ್ನೂರು ಗ್ರಾಮದಲ್ಲಿ ಈ ತರ ಮನುಷ್ಯರನ್ನ ಬಳಸಿಕೊಂಡು ಯಾವುದೇ ಸುರಕ್ಷತಾ ಕ್ರಮಗಳಿಲ್ಲದೇನೆ ಮಲಗುಂಡಿಯನ್ನು ಸ್ವಚ್ಛಗೊಳಿಸಿದ್ರಂತ ನಮ್ಮ ಮೇಲಾಧಿಕಾರಿಗಳಿಗೆ ದೂರು ಹೋಗಿರುತ್ತೆ. ಮೇಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ನಾವು ಕೂಸ್ನೂರು ಗ್ರಾಮಕ್ಕೆ ಮಧ್ಯಾಹ್ನ ಭೇಟಿ ಕೊಟ್ಟಾಗ ನಾವು ಭೇಟಿ ಕೊಟ್ಟಿರ್ತಕ್ಕಂಥ ಸಮಯದಲ್ಲಿನೇ ಇಬ್ಬರು ಕಾರ್ಮಿಕರನ್ನ ಬಳಸಿಕೊಂಡು ಒಂದು ಶೌಚದ ಗುಂಡಿಯನ್ನೇನು ಸ್ವಚ್ಛ ಮಾಡ್ತಿದ್ರು ಸ್ವಚ್ಛ ಮಾಡ್ತಕ್ಕಂಥದ್ದು ನಮ್ಮ ಕಣ್ಣಿಗೆ ಕಂಡು ಬಂತು. ನಾವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತೆ ತಾಲೂಕಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಲ್ಲರೂ ಸೇರಿ ಈ ಒಂದು ಘಟನೆ ನಡೆದಿದ್ದು ನಾವು ಮೇಲಾಧಿಕಾರಿಗಳಿಗೆ ವರದಿ ಕೂಡ ಮಾಡಿದ್ದೀವಿ. ಇವತ್ತಿನ ದಿನ ಆಡೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸದರಿಯವರ ಮೇಲೆ ಈ ಏನಂತಾರೆ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ನಿಷೇಧ ಕಾಯ್ದೆ ಇದೆಯಲ್ಲ ಆ ಕಾಯ್ದೆ ಕೆಳಗಡೆ ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೇಲೆ ದೌರ್ಜನ್ಯ ಕಾಯ್ದೆ ಕೆಳಗಡೆ ಮತ್ತೆ BNS ಸೆಕ್ಷನ್ 125 ಕೆಳಗಡೆ ಅವ್ರ ಮೇಲೆ FIR ನಾವು ದಾಖಲು ಮಾಡಿರ್ತೀವಿ. ಯಾಕಂತಂದ್ರೆ ಈ ತರ ಒಂದು ಮಲಗುಂಡಿಗಳನ್ನ ಸ್ವಚ್ಛ ಮಾಡಿಸೋದಿರ್ಬೋದು, ಯಾವುದೇ ಸುರಕ್ಷತಾ ಕ್ರಮಗಳಲ್ಲಿ ಮಾನವರನ್ನ ಬಳಸಿಕೊಂಡು ಮತ್ತೆ ಒಂದು ಮಲ ಹೊರುವ ಪದ್ಧತಿಯನ್ನು 2013 ಕಾಯ್ದೆ ಪ್ರಕಾರ ನಾವು ತುಂಬಾ ಶಿಕ್ಷಾರ್ಹ ಅಪರಾಧವನ್ನಾಗಿ ಸರ್ಕಾರ ನಿಷೇಧ ಏರಿದೆ. ಒಂದು ಯಾವುದೇ ಸುರಕ್ಷತಾ ಕ್ರಮಗಳಿಲ್ದೇನೆ ಯಂತ್ರಗಳ ಬಳಕೆ ಇಲ್ದೇನೆ ಮನುಷ್ಯರನ್ನ ಮಲಗುಂಡಿಗಳಿಗೆ ಇಳಿಬಿಟ್ಟಾಗ ವಿಷಕಾರಿ ಅನಿಲಗಳಿಂದ ಅವರ ಜೀವಕ್ಕೆ ಅಪಾಯ ಆಗ್ತಕ್ಕಂಥದ್ದು ಮತ್ತೆ ವ್ಯಕ್ತಿ ಗೌರವ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ಸಾಕಷ್ಟು ಮತ್ತೆ ಇಲಾಖೆಯಿಂದ ಈ ತರ ಅರಿವು ಮೂಡಿಸ್ತಕ್ಕಂಥ ಕ್ರಮಗಳು ಮಾಡಿದಾಗೂ ಕೂಡ ಈ ತರ ಘಟನೆಗಳು ಕಂಡು ಬಂದಿರ್ತವೆ. ಸೊ ಇಂಥ ಘಟನೆಗಳು ಯಾವತ್ತೂ ಮರುಕಳಿಸಬಾರದು. ಮತ್ತೆ ಇಂಥ ಘಟನೆಗಳು ಯಾರೇ ಕಂಡು ಬಂದಲ್ಲಿ ಇವನ್ ಕಾರ್ಮಿಕರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದ್ರು ಅಥವಾ ಕೆಲಸ ಮಾಡಕ್ ತಯಾರಿದ್ರು ಕೂಡ ನಾವು ಅವ್ರಿಗೆ ಇದ್ರ ಬಗ್ಗೆ ತಿಳುವಳಿಕೆನ ಹೇಳ್ಬೇಕು. ಮತ್ತೆ ಇಂಥ ಒಂದು ಮಲಗುಂಡಿಗಳನ್ನ ಶೌಚಗುಂಡಿಗಳನ್ನ ಮನುಷ್ಯರಿಂದ ಸ್ವಚ್ಛ ಮಾಡ್ತಕ್ಕಂಥದ್ದೇನಾದ್ರು ಕಂಡು ಬಂತಲ್ಲಿ ಸಂಬಂಧಪಟ್ಟವರ ಮೇಲೆ ಕಟ್ಟುನಿಟ್ಟಿನ ಸೂಕ್ತ ಕ್ರಮವನ್ನು ನಾವು ಕೈಗೊಳ್ತೀವಿ. ಈಗಾಗಲೇ ಇವ್ರ ಮೇಲೆ FIR ದಾಖಲಾಗಿದೆ. ನಿಯಮಾನುಸಾರ ಏನು ಅವ್ರನ್ನ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ಏನಿದೆ ಸಂಬಂಧಪಟ್ಟ DD ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ನಾವು ಕ್ರಮ ಕೈಗೊಳ್ತೀವಿ. ನಾವು ಕಾರ್ಮಿಕರನ್ನ ವಿಚಾರಣೆ ಮಾಡಿದಾಗ ಅವರು ಹಿರೇಕೆರೂರು ತಾಲೂಕುದು ಸಾತೇನಹಳ್ಳಿ ಗ್ರಾಮದವರು ಅಂತ ಹೇಳಿರ್ತಾರೆ. ಅದು ಕೂಸ್ನೂರಲ್ಲಿ ಬಸವರಾಜ್ ತಂದೆ ಶಿವಪ್ಪ ಪೂಜಾರ್ ಮತ್ತೆ ಸುರೇಶ್ ತಂದೆ ಶಿವಪ್ಪ ಪೂಜಾರ್ ಅಂತ ಮನೆ ಇರೋದು. ಮನೆ ಹಿಂದ್ಗಡೆ ಇರ್ತಕ್ಕಂಥ ಶೌಚಾಲಯ. ಅವ್ರು ಅದನ್ನ ನಾವು ಬಳಸ್ತಾ ಇಲ್ಲ 5-6 ವರ್ಷದಿಂದ ಅಂತ ಹೇಳಿದ್ರು. ಬಟ್ ಆದ್ರೆ ಶೌಚಾಲಯದ ಹಿಂದೆ ಇರ್ತಕ್ಕಂಥ ಏನು ಶೌಚದ ಗುಂಡಿ ಇದೆನೋ ಗುಂಡಿ ಒಳಗಡೆ ಕಾರ್ಮಿಕರು ಇಳಿದು ಸ್ವಚ್ಛ ಮಾಡ್ತಿರ್ತಕ್ಕಂಥದ್ನ ಬಕೆಟ್ ಇಂದ ಅದನ್ನ ಸಾಗಾಣಿಕೆ ಮಾಡ್ತಿರ್ತಕ್ಕಂಥದ್ದು ನಾವೇ ಖುದ್ದಾಗಿ ನೋಡಿರ್ತೀವಿ. ಅದೇ ಕೃಷಿಕರಂತಲ್ಲ ಕಾರ್ಮಿಕರ ಹಿನ್ನೆಲೆ ನಾವು ವಿಚಾರಣೆ ಮಾಡಿದಾಗ ಅವ್ರು ಹೇಳಿದ್ರು ಇಲ್ಲ ನಾವೇ ಕೂಲಿಗೋಸ್ಕರ ಇದಕ್ಕೆ ಬಂದಿದ್ದು, ಅವರು ದಿನನಿತ್ಯ ನಾವು ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡ್ತಿದೀವಿ ಅಂತ ಹೇಳಿದ್ದಾರೆ. ನಾವು ಆದ್ರೂ ಅವ್ರಿಗೆ ತಿಳಿ ಹೇಳಿದೀವಿ ಈಗಲ್ಲ ಬೇರೆ ಯಾರು ಕೂಡ ಈ ತರದ್ದು ಏನಂತಾರೆ ಅಂತ ಕೆಲಸ ಮಾಡಬಾರ್ದು ಅಂತ. ಯಾಕಂದ್ರೆ ಸಡನ್ಲಿ ತುಂಬಾ ವರ್ಷದಿಂದ ಒಳಗಡೆ ಇರ್ತಕ್ಕಂಥ ಪಿಟ್ಟಲ್ಲಿ ಯಾವ್ದಾದ್ರು ಪಾಯ್ಸನಸ್ ಗ್ಯಾಸ್ ಆಗಲಿ ವಿಷಕಾರಿ ಅನಿಲ ಬಂದಾಗ ವ್ಯಕ್ತಿ ಜೀವಕ್ಕೆ ಏನಾದ್ರು ತೊಂದರೆ ಆದಾಗ ಇದಕ್ಕೆ ಕುಟುಂಬ ತೊಂದರೆಯನ್ನ ಅನುಭವಿಸಬೇಕಾಗುತ್ತೆ ಅಂತೇಳಿ ನಾವು ಕೆಲಸ ಮಾಡೋದನ್ನ ನಿಲ್ಸಿದೀವಿ ಅವರಿಗೆ.